ನಟ ನಟಿಯರಿಗೆ ಮಹಾ ಮೋಸವನ್ನ ಮಾಡಲಾಗ್ತಾ ಇದೆ. ಸೈಟ್ ಹೆಸರಲ್ಲಿ ನೂರಾರು ನಟ ನಟಿಯರಿಗೆ ದೋಖಾವನ್ನ ಮಾಡಲಾಗಿದೆ. ಸೈಟ್ ಅನ್ನ ಕೊಡೋದಾಗಿ ಹೇಳಿ ಹಣವನ್ನ ಪಡೆದು ಚೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗೆ ವಂಚನೆಯನ್ನ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ 139 ಜನರಿಗೆ ಮಖಮೇಲ್ ಟೋಪಿ ಹಾಕಿದ್ದಾರೆ. ಆರ್ಆರ್ ನಗರ ಠಾಣೆಯಲ್ಲಿ ಬಿಲ್ಡರ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಟ್ ಕೊಡೋದಾಗಿ ಹೇಳಿ ಬಿಲ್ಡರ್ ಜೊತೆಗೆ ವ್ಯವಹಾರವನ್ನ ಮಾಡಿದ್ದಾರೆ. ಆ ಬಳಿಕ ಸದಸ್ಯರಿಂದ ಲಕ್ಷ ಹಣವನ್ನ ಪಡೆದು ವಂಚನೆಯನ್ನ ಮಾಡಲಾಗಿದೆ. ತಾವರೆಕೆರೆ ಬಳಿ ಸೈಟ್ ನೀಡೋದಾಗಿ ನಂಬಿಸಿ ಮೋಸವನ್ನ ಮಾಡಲಾಗಿದೆ. ದೂರು ನೀಡಿದ್ದ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯೆ ಭಾವನಾ ಬೆಳಗೆರೆ 1.6 ಕೋಟಿ ಹಣವನ್ನ ವಂಚಿಸಿರೋದಾಗಿ ದೂರನ್ನ ಕೊಟ್ಟಿದ್ದಾರೆ. ಭಾವನಾ, ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು, ಗುರುಪ್ರಸಾದ್ ವಿರುದ್ಧ ಕೇಸ್ ದಾಖಲಾಗಿದೆ. ರವೀಂದ್ರ, ಉಮಾಕಾಂತ್ ಎಂಬುವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗೆ ವಂಚನೆಯನ್ನ ಮಾಡಲಾಗಿದೆ. ಸಾಕಷ್ಟು ನಟ ನಟಿಯರಿಗೆ ಹಣವನ್ನ ಪಡೆದುಕೊಂಡು ಸೈಟ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಂಚನೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಷ್ಟು ಜನ ವಂಚನೆಗೆ ಒಳಗಾಗಿದ್ದಾರೆ, ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಇದುವರೆಗೂ ಏನೋ ಭಾವನಾ ಬೆಳಗೆರೆ ಏನಿದ್ದಾರೆ ಅವರು ಮಾತ್ರ ಇಲ್ಲಿ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಏನೋ ಎಫ್ಐಆರ್ ಅನ್ನ ದಾಖಲು ಮಾಡಿಸಿದ್ದಾರೆ. ಇನ್ನು ಕಿರುತೆರೆ ನಟ ನಟಿಯರಿಗೆ ಸೈಟ್ ಅನ್ನ ಕೊಡಿಸ್ತೀವಿ ಅಂತ ಹೇಳಿ ಈ ವಂಚನೆ ಆಗಿದೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ತಾವರೆಕೆರೆಯಲ್ಲಿ ಇರುವಂತ ಕೆಲವೊಂದು ಪ್ರದೇಶಗಳಲ್ಲಿ ಸೈಟ್ ಗಳನ್ನ ಕೊಡಿಸ್ತೀವಿ ಅಂತ ಹೇಳಿ, ಅದು ಕೂಡ ಕಮ್ಮಿ ರೇಟ್ಗೆ ಕೊಡಿಸ್ತೀವಿ ಅಂತ ಹೇಳಿ ಕೆಲ ವರ್ಷಗಳ ಹಿಂದೆನೂ ಕೂಡ ಒಂದು ಕಮಿಟಿಯನ್ನ ಮಾಡ್ಕೊಂತಾರೆ ಇವರು. ಆ ಕಮಿಟಿ ಮಾಡ್ಕೊಂಡಂತ ನಂತರದಲ್ಲಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಂತ ಹೇಳಿ ಮಾಡ್ಕೊಂತಾರೆ. ಅದರಲ್ಲೂ ಕೂಡ ಕೆಲವೊಬ್ರು ಸದಸ್ಯತ್ವವನ್ನು ಕೂಡ ತಗೊಳ್ತಾರೆ. ಅದಕ್ಕೆ ಪರಿಚಯ ಆದಂತಹ ಬಿಲ್ಡರ್ ಆಗಿರುವಂತಹ ಭಗೀರಥ, ಸಂಜೀವ್ ಜೊತೆಗೆ ಗುರುಪ್ರಸಾದ್, ರವೀಂದ್ರ, ಉಮಾಕಾಂತ್ ಅಂತ ಏನಿದ್ದಾರೆ, ಇವರೆಲ್ಲರೂ ಕೂಡ ನಾವು ಬಿಲ್ಡರ್ಸ್ ಗಳು ಅಂತ ಹೇಳ್ಕೊಂಡು ಬಿಲ್ಡಪ್ ಅನ್ನ ಕೊಟ್ಟು ಆನಂತರ ಎಲ್ಲರಿಗೂ ಕೂಡ ಒಂದು ಸೂರನ್ನು ಕೂಡ ಕೊಡಿಸ್ತೀವಿ ಅನ್ನೋಂತ ಏನು ಆಮಿಷವನ್ನ ಕೂಡ ಓಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅವ್ರ ಕಡೆಯಿಂದ ಇಂತಿಷ್ಟು ಹಣವನ್ನ ಅಂತ ಹೇಳಿ ಕೂಡ ಅಡ್ವಾನ್ಸ್ ರೂಪದಲ್ಲೂ ಕೂಡ ತಗೊಂಡಿದ್ದಾರೆ. ಅದರಲ್ಲೂ ಕೂಡ 1 ರಿಂದ 1.5 ಕೋಟಿವರೆಗೂ ಕೂಡ ಹಣವನ್ನ ಅವರು ಸಂಗ್ರಹಣೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ಆ ವಿಚಾರ ಪೊಲೀಸ್ ಠಾಣೆ ಮೆಚ್ಚಲು ಕೂಡ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದನೂ ಕೂಡ ಇವರು ಸೈಟ್ ಕೊಡ್ತೀವಿ ಅಂತ ಹೇಳಿ ಯಾಮಾರ್ಸ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಇವರು ಕೂಡ ನೋಡೋಷ್ಟು ದಿನ ನೋಡಿದ್ರು. ಹಾಗೆ ಈಗಾಗಲೇ ಏನು ಪೊಲೀಸ್ ಠಾಣೆ ಮೆಚ್ಚಲು ಕೂಡ ಏರಿರುವಂತದ್ದು. ಈಗ ಪೊಲೀಸರು ಕೂಡ ಆರ್ ಪೊಲೀಸರು ಕೂಡ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಆರೋಪ ಇರುವಂತಹ ಕೆಲವರು ಬಿಲ್ಡರ್ಸ್ ಮತ್ತೆ ಕೆಲವು ವ್ಯಕ್ತಿಗಳ ಮೇಲೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೋಟಿಸ್ ಅನ್ನು ಕೂಡ ಕೊಟ್ಟು ವಿಚಾರಣೆಗೆ ಹಾಜರಾಗ್ಬೇಕಂತಾನು ಕೂಡ ಹೇಳಿದ್ದಾರೆ. ಆದ್ರೆ ಈಗಾಗಲೇ ಅವರು ಕೂಡ ಬೇಲ್ ಅನ್ನು ಕೂಡ ಈಗಾಗಲೇ ತಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರವಾಗೂ ಕೂಡ ಈಗ ಅವ್ರು ಬಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ಬೇಕಾಗತ್ತೆ. ನಿಜಕ್ಕೂ ಕೂಡ ಅವರು ಮೋಸ ಮಾಡಿದ್ರ ಅಥವಾ ಇದು ಕೇವಲ ಆರೋಪನ? ಹಾಗಾದ್ರೆ ನೀವು ನಿಜಕ್ಕೂ ಬಿಲ್ಡರ್ಸ್ ಗಳ ಮತ್ತೆ ಎಲ್ಲೆಲ್ಲಿ ನಿಮ್ಮ ಬಿಲ್ಡರ್ಸ್ ಗಳ ಒಂದು ಸೈಟ್ ಗಳಿದೆ ಮತ್ತೆ ಜಮೀನ್ ಇದೆ ಅಂತ ಕೂಡ ಅವರು ಕೂಡ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಮಾಹಿತಿಗೆ